ಕಿಚ್ಚ ಸುದೀಪ್ ಅವರು ರಕ್ಷಿತಾ ವಿಚಾರದಲ್ಲಿ ಸ್ವಲ್ಪ ರೂಢ್ ಆಗಿ ನಡ್ಕೊಳ್ತಾರೆ. ಆದರೆ ಅಶ್ವಿನಿ ಗೌಡ ಏನಾದರೂ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಅವರಿಗೆ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಳ್ಳುವುದಿಲ್ಲ. ಆದರೆ ರಕ್ಷಿತಾ ಅವರಿಗೆ ಕಿಚ್ಚ ಸುದೀಪ್ ಅವರು ಟಾರ್ಗೆಟ್ ಮಾಡಿದ ರೀತಿ ವರ್ತಿಸ್ತಾರೆ. ಇದು ಸರಿಯಲ್ಲ ಅನ್ನೋ ಆರೋಪಗಳು ಕಿಚ್ಚ ಸುದೀಪ್ ಅವರ ಮೇಲೆ ಅನೇಕ ಬಾರಿ ಕೇಳಿ ಬಂದಿದೆ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು. ಈ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಕೂಡ ಆಗಿತ್ತು. ಇನ್ನು ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಅವರ ಮಧ್ಯೆ ಜಗಳ ಆದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರ ತಪ್ಪನ್ನ ಜಾಸ್ತಿ ಹೈಲೈಟ್ ಮಾಡಿ ಕಿಚ್ಚ ಸುದೀಪ್ ಅವರು ತೋರಿಸಿದ್ರು. ಆದ್ರೆ ಅಶ್ವಿನಿ ಗೌಡ ತಪ್ಪು ಮಾಡಿದ್ರು ಕೂಡ ಅವರಿಗೆ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡುವ ರೀತಿ ಕಿಚ್ಚ ಸುದೀಪ್ ಅವರು ತಿರುಗೇಟನ್ನ ಕೊಟ್ಟರು ಹೊರತಾಗಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಜೋರಾಗಿ ಗದರ್ಲಿಲ್ಲ ಅನ್ನೋ ಆರೋಪ ಅನೇಕ ಬಾರಿ ಕೇಳಿ ಬಂದಿದೆ. ಇನ್ನು ನಿನ್ನೆಯ ಕಿಚ್ಚನ ಪಂಚಾಯಿತಿನ ಗಮನಿಸಿದ್ರೆ ರಕ್ಷಿತಾ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸಿದೆ. ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರು ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಆಕೆಗೆ ಸರಿಯಾಗಿ ವಿವರಣೆ ಮಾಡೋದಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ಆಕೆ ಸಾಕಷ್ಟು ಗೊಂದಲದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಹಾಗಾಗಿ ಆಕೆ ತಪ್ಪು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಥವಾ ಪದೇ ಪದೇ ಒಪಿನಿಯನ್ ಅನ್ನ ಬದಲಾಯಿಸಿದಂತೆ ಕಾಣುತ್ತೆ ಅಂತ ಅವರ ಅಭಿಮಾನಿಗಳು ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರ ವಿಚಾರದಲ್ಲಿ ಮಾತನಾಡಿದ್ದು ಸರಿ ಇದೆ, ರಕ್ಷಿತಾ ಅವರು ಏನೆಲ್ಲ ತಪ್ಪು ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರು ಎಡವ್ತಾ ಇದ್ದಾರೆ, ಆ ತಪ್ಪಿನ ಪರಿಣಾಮ ಮುಂದೆ ಏನಾಗುತ್ತೆ, ಇದೆಲ್ಲವನ್ನ ಕೂಡ ಅರ್ಥ ಮಾಡ್ಕೊಂಡೇ ರಕ್ಷಿತಾ ಅವರಿಗೆ ಒಂದಷ್ಟು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಕಿಚ್ಚ ಸುದೀಪ್ ಅವರು ಮಾಡಿದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ನಿನ್ನೆಯ ಕಿಚ್ಚನ ಪಂಚಾಯಿತಿಯ ಆರಂಭದಲ್ಲಿ ಅಂದರೆ ಸೀಕ್ರೆಟ್ ರೂಮ್ ನಲ್ಲಿ ಕಿಚ್ಚ ಸುದೀಪ್ ಅವರು ಧ್ರುವಂತ ಹಾಗೆ ರಕ್ಷಿತಾ ಜೊತೆ ತುಂಬಾ ಹೊತ್ತು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರ ಆಟದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ರಕ್ಷಿತಾ ಹಾಗೆ ಧ್ರುವಂತ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದ್ರಿ, ನನಗೆ ಈ ವೀಕ್ನ ಎಲ್ಲ ಎಪಿಸೋಡ್ಗಳನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೋರ್ ಅನ್ನಿಸ್ತು, ಆದ್ರೆ ಸೀಕ್ರೆಟ್ ರೂಮ್ ನಲ್ಲಿ ನಿಮ್ಮ ಒಂದು ಪಾರ್ಟ್ ಬಂದಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ವಾರ ಪೂರ್ತಿ ನನಗೆ ಖುಷಿ ಕೊಟ್ಟಿದ್ದು ನೀವಿಬ್ರು ಸೀಕ್ರೆಟ್ ರೂಮ್ನಲ್ಲಿ ಆಡಿದಂತಹ ಜಗಳ ಇರ್ಬೋದು, ನಿಮ್ಮಿಬ್ಬರ ಸಂಭಾಷಣೆ ಇರ್ಬೋದು, ಇದೆಲ್ಲವೂ ಕೂಡ ನನಗೆ ತುಂಬಾನೇ ಖುಷಿ ಕೊಡ್ತು, ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತು ಅನ್ನೋ ಮಾತನ್ನ ಹೇಳ್ತಾರೆ. ಇಬ್ಬರ ಆಟಕ್ಕೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಬಿಗ್ ಬಾಸ್ ಮನೆಯೊಳಗೆ ಬರೀ ಟಾಸ್ಕ್ ವಿಚಾರದಲ್ಲಿ ಜಗಳ ಅದು ಇದು ಅಂತ ನಡೆದು ಹೋಯ್ತು, ಇದನ್ನ ನೋಡಿ ನನಗೆ ತಲೆನೋವಾಯ್ತು, ಆದ್ರೆ ನೀವು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಟ್ರಿ ಅಂತ ಕಿಚ್ಚ ಸುದೀಪ್ ಅವರು ಧ್ರುವಂತ ಹಾಗೇನೆ ರಕ್ಷಿತಾ ಅವರನ್ನ ಹೊಗಳ್ತಾರೆ. ಆ ಬಳಿಕ ರಕ್ಷಿತಾ ಏನೆಲ್ಲ ತಪ್ಪು ಮಾಡ್ತಾ ಇದ್ರು ಇದೆಲ್ಲವನ್ನ ಕೂಡ ಕಿಚ್ಚ ಸುದೀಪ್ ಅವರು ಪಿನ್ ಟು ಪಿನ್ ನೋಟ್ ಮಾಡ್ಕೊಂಡು ಹೇಳ್ತಾರೆ. ರಕ್ಷಿತಾ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಇರೋದು, ರಕ್ಷಿತಾ ಪದೇ ಪದೇ ತನ್ನ ಒಪಿನಿಯನ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ. ಒಬ್ಬರ ಬಗ್ಗೆ ಅವರು ಒಂದು ಸಲ ಈ ರೀತಿ ಆಗಿದ್ರೆ ಇನ್ನೊಂದು ಸಲ ಇನ್ನೊಂದು ರೀತಿಯಾಗಿ ಹೇಳ್ತಾರೆ, ಪದೇ ಪದೇ ತನ್ನ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸ್ಕೊಳ್ತಾರೆ. ಆದ್ರೆ ಬೇರೆಯವರು ಆ ರೀತಿ ಹೇಳಿದ್ರೆ ಅದನ್ನ ಅವರು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಸಮಾಧಾನದಿಂದ ಕೇಳಿಸಿಕೊಳ್ಳುವಂತಹ ತಾಳ್ಮೆ ಕೂಡ ರಕ್ಷಿತಾ ಅವರಿಗೆ ಇಲ್ಲ. ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆದ ಬಳಿಕ ಕೂಡ ಧ್ರುವಂತ್ ಅವರು ಸಾಕಷ್ಟು ಬಾರಿ ತಾಳ್ಮೆಯಿಂದಲೇ ರಕ್ಷಿತಾ ಶೆಟ್ಟಿ ಜೊತೆ ನಡ್ಕೊಂಡಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಕೋಪ ಆದರೂ ಕೂಡ ಡಿಸಿಷನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರಕ್ಷಿತಾ ಏನು ಹೇಳ್ತಿರೋ ಅದಕ್ಕೆ ಕೊನೆಯದಾಗಿ ಆಕೆ ಓಕೆ ಅಂತ ಧ್ರುವಂತ್ ಒಪ್ಕೊಂಡಿದ್ದಾರೆ. ರಕ್ಷಿತಾ ಅವ್ರು ಏನು ನಿರ್ಧಾರವನ್ನ ತೆಗೆದುಕೊಂಡ್ರೋ ಅದಕ್ಕೆ ಅವರು ಸಮ್ಮತಿಯನ್ನ ಸೂಚಿಸ್ತಾ ಇದ್ರು. ಯಾವುದೇ ರೀತಿಯಲ್ಲೂ ಕೂಡ ಜಗಳ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು. ಆದ್ರೆ ಪದೇ ಪದೇ ರಕ್ಷಿತಾ ಅವರು ಬೇಕಾಬಿಟ್ಟಿ ಉತ್ತರವನ್ನ ಕೊಡ್ತಾ ಇದ್ರು, ಅವರನ್ನ ಟ್ರಿಗರ್ ಮಾಡ್ತಾ ಇದ್ರು ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ರಕ್ಷಿತಾ ಅವರಿಗೆ ಒಂದಷ್ಟು ತಿದ್ದುವಂತ ಕೆಲಸವನ್ನ ಮಾಡ್ತಾರೆ, ಬುದ್ಧಿ ಮಾತನ್ನ ಹೇಳ್ತಾರೆ. ರಕ್ಷಿತಾ, ನೀವು ಬೇರೆಯವರ ದೃಷ್ಟಿಕೋನ ಸರಿ ಇಲ್ಲ ಅಂತ ಹೇಳ್ತೀರಿ ಅಥವಾ ನಾನೊಬ್ಬಳೇ ಸರಿ ಅನ್ನೋ ರೀತಿ ಕೆಲವೊಮ್ಮೆ ಮಾತನಾಡ್ತೀರಾ. ಬೇರೆಯವರು ಮಾತನಾಡಿದ್ದು ಸರಿಯಲ್ಲ, ಅವರು ಅವಮಾನ ಮಾಡಿದ ರೀತಿ ಮಾತಾಡಿದ್ರು ಅಂತ ಹೇಳ್ತೀರಾ. ಆದ್ರೆ ನೀವು ಕೂಡ ಕೆಲವೊಮ್ಮೆ ಮಾತನಾಡೋದು ಇನ್ನೊಬ್ಬರಿಗೆ ಅವಮಾನ ಅಂತ ಅನ್ಸತ್ತೆ. ಇನ್ನೊಬ್ರು ನಿಮ್ಮ ಒಪಿನಿಯನ್ ಅನ್ನ ಕೇಳಬೇಕು ಅಥವಾ ಸ್ವೀಕರಿಸಬೇಕು ಅಂತ ನೀವು ಬಯಸ್ತೀರಿ. ಆದ್ರೆ ನೀವ್ಯಾಕೆ ಬೇರೆಯವರ ಒಪಿನಿಯನ್ ಅನ್ನ ಗೌರವಿಸೋದಿಲ್ಲ?
ನೀವು ನಿಮ್ಮ ಆ್ಯಂಗಲಲ್ಲಿ ನಿಂತು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ, ಅದು ನಿಮ್ಮ ಆ್ಯಂಗಲ್. ಹಾಗೆ ನಿಮ್ಮ ಎದುರಿರುವಂತಹ ಸ್ಪರ್ಧಿ ಅವರ ಆ್ಯಂಗಲಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಬಗ್ಗೆ ನೀವು ಯಾಕೆ ಆ ರೀತಿ ರಿಯಾಕ್ಟ್ ಮಾಡ್ತೀರಾ? ನಿಮ್ಮ ಮುಖಭಾವಗಳಲ್ಲಿ ತುಂಬಾ ಚೇಂಜಸ್ ಕಾಣುತ್ತೆ, ವಿಚಿತ್ರವಾದಂತಹ ಮುಖಭಾವವನ್ನು ವ್ಯಕ್ತಪಡಿಸ್ತೀರಾ. ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತ ರಕ್ಷಿತಾ ಅವರಿಗೆ ಕಿಚ್ಚ ಸುದೀಪ್ ಅವರು ಬುದ್ಧಿ ಮಾತನ್ನ ಹೇಳ್ತಾರೆ. ರಕ್ಷಿತಾ ಅವರಿಗೆ ಈ ರೀತಿಯಾಗಿ ಕಿಚ್ಚ ಸುದೀಪ್ ಹೇಳ್ತಾ ಇದ್ದಂತೆ ಅವರ ಅಭಿಮಾನಿಗಳು ಸಾಕಷ್ಟು ಕೋಪವನ್ನ ವ್ಯಕ್ತಪಡಿಸಿದ್ದಾರೆ. ಕಿಚ್ಚ ಸುದೀಪ್ ಅವರು ರಕ್ಷಿತಾ ವಿಚಾರಕ್ಕೆ ಬಂದ್ರೆ ಮಾತ್ರ ಈ ರೀತಿ ರಿಯಾಕ್ಟ್ ಮಾಡ್ತಾರೆ, ಬೇರೆಯವರಿಗಾದ್ರೆ ಅಲ್ಲಿಂದ ಅಲ್ಲಿ ತೇಲಿಸಿ ಬಿಡ್ತಾರೆ. ಸ್ಪಂದನ ಅವರಿಗೂ ಕೂಡ ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ಸುಮ್ಮನೆ ಟಾಸ್ಕ್ ಬುಕ್ ಓದಿದೆ ಹೊರತು ಟಾಸ್ಕ್ ಅಂತೂ ಆಡೇ ಇಲ್ಲ. ಯಾವ ಕಾರಣಕ್ಕೆ ಅವರನ್ನ ಇಟ್ಕೊಂಡಿದ್ದೀರಿ? ಈ ರೀತಿ ಎಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಕಿಚ್ಚ ಸುದೀಪ್ ಅವರು ಇವತ್ತು ಹೆಚ್ಚು ರಕ್ಷಿತಾ ಅವ್ರ ಬಳಿಯೇ ಮಾತನಾಡಿದ್ದಾರೆ. ಈ ರೀತಿ ಮಾತನಾಡೋದಕ್ಕೆ ಒಂದು ಕಾರಣ ಇದೆ. ಈ ಹಿಂದೆ ರಕ್ಷಿತಾ ಅವರನ್ನ ಸುದೀಪ್ ಅವರು ಟಾರ್ಗೆಟ್ ಮಾಡ್ತಾರೆ ಅಂತ ಆರೋಪ ಬಂದಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ರು. ನಾವು ಒಬ್ಬ ವ್ಯಕ್ತಿಗೆ ಬೈತೀವಿ ಅಥವಾ ಬುದ್ಧಿ ಹೇಳ್ತೀವಿ ಅಂದ್ರೆ ಅವ್ರ ಮೇಲೆ ನಮ್ಗೇನೋ ಕೋಪ ಇದೆ ಅಥವಾ ಅವ್ರ ಮೇಲೆ ಯಾವುದೇ ರೀತಿಯ ದ್ವೇಷ ಇದೆ ಅಂತಲ್ಲ. ಒಬ್ಬ ಸ್ಪರ್ಧಿ ಯಾರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅವರು ಎಡವಿದಂತಹ ಸಂದರ್ಭದಲ್ಲಿ ಅವರನ್ನ ಸರಿ ಮಾಡೋದು ನಮ್ಮ ಕರ್ತವ್ಯ. ಒಂದು ಸಲ ಅವರನ್ನ ತಿದ್ದುವಂಥ ಕೆಲಸವನ್ನ ಮಾಡ್ತೀವಿ, ಯಾಕಂದ್ರೆ ಅವರು ಫಿನಾಲೆಗೆ ಹೋಗುವಂಥ ಸ್ಪರ್ಧಿ ಆಗಿರ್ತಾರೆ. ಅವರಿಗೆ ಫಿನಾಲೆಗೆ ಹೋಗುವಂಥ ಅರ್ಹತೆ ಇರುತ್ತೆ. ಆದರೆ ಆ ಅರ್ಹತೆ ಇದ್ರೂ ಕೂಡ ಅವರು ಕೆಲವೊಮ್ಮೆ ಮಾಡುವಂಥ ತಪ್ಪುಗಳು ಅವರನ್ನ ಫಿನಾಲೆಗೆ ಹೋಗದ ಹಾಗೆ ಮಾಡಬಹುದು. ಹಾಗಾಗಿ ಆ ರೀತಿಯಾದಂಥ ತಪ್ಪನ್ನ ಮಾಡಿ ಅವರು ಅವಕಾಶವನ್ನ ಕಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಅವರನ್ನ ತಿದ್ದುವಂಥ ಕೆಲಸವನ್ನ ಮಾಡ್ತೀವಿ. ಅಥವಾ ಅವರಿಗೆ ಬುದ್ಧಿ ಮಾತು ಹೇಳಿದ್ದು ಅವರಿಗೆ ಬೈದಂತೆ ಅನ್ನಿಸ್ಬೋದು. ಇದರ ಉದ್ದೇಶ ಅವರ ಮೇಲೆ ನಮಗೆ ಯಾವುದೇ ರೀತಿಯಾದಂಥ ಕೋಪ ಇಲ್ಲ ಅಂತ. ಇಲ್ಲೂ ಕೂಡ ನಾವು ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ನಾನು ನೀವು ಸೇರಿದಂತೆ ಎಲ್ಲರೂ ಕೂಡ ರಕ್ಷಿತಾ ಅವರ ಅಭಿಮಾನಿಗಳು. ಅವರ ಆಟಕ್ಕೆ ಸಾಕಷ್ಟು ಸಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ಆದ್ರೆ ರಕ್ಷಿತಾ ಎಡವಿದಂತಹ ಸಂದರ್ಭದಲ್ಲಿ ಎಡವ್ತಾ ಇದ್ದಾರೆ, ಅವರದನ್ನ ತಿದ್ಕೊಳ್ಬೇಕು ಅಂತ ಹೇಳೋದು ಕೂಡ ನಮ್ಮ ಕರ್ತವ್ಯ ಆಗತ್ತೆ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅವರ ವ್ಯಕ್ತಿತ್ವ ಚೆನ್ನಾಗಿದೆ, ನಾವು ಅವರನ್ನ ಯೂಟ್ಯೂಬ್ ವಾಹಿನಿಯ ಮೂಲಕ ನೋಡಿದ್ದೀವಿ, ಹೊರಗಡೆ ನೋಡಿದ್ದೀವಿ. ಆದರೆ ಹಾಗಂತ ಅವ್ರು ಮಾಡಿದ್ದೆಲ್ಲವೂ ಸಂದರ್ಭಗಳಲ್ಲಿ ಕೂಡ ಸರಿ ಅಂತ ಹೇಳೋದು ಆಕೆಯ ಆಟಕ್ಕೆ ನಾವೇ ತೊಂದರೆಯನ್ನ ಮಾಡಿದ ಹಾಗೆ. ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ತಾಳ್ಮೆಯನ್ನ ವಹಿಸ್ಬೇಕಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬೇರೆಯವ್ರು ಮಾತನಾಡುವಾಗ ಅದನ್ನ ಕೇಳಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ತಾನು ಮಾತ್ರ ಸರಿ ಆಗಿರೋದಿಲ್ಲ ಎಲ್ಲ ಸಂದರ್ಭದಲ್ಲಿ, ಕೆಲವೊಮ್ಮೆ ತಮ್ಮದು ಕೂಡ ತಪ್ಪಿರುತ್ತೆ. ಅಂತಹ ಸಂದರ್ಭದಲ್ಲಿ ತಿದ್ದಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಇದೇ ತಪ್ಪನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿದ್ರೆ ನಾಮಿನೇಷನ್ ಸಂದರ್ಭದಲ್ಲೂ ಕೂಡ ಸ್ಪರ್ಧಿಗಳು ಅದನ್ನೇ ಹೈಲೈಟ್ ಮಾಡ್ತಾರೆ. ಜೊತೆಗೆ ರಕ್ಷಿತಾ ಅವರ ಒಂದಷ್ಟು ಫಾಲೋವರ್ಸ್ ಏನಿರ್ತಾರೆ, ಅವರನ್ನ ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಇದ್ರು, ಅವರಿಗೂ ಕೂಡ ಒಂದು ಅದೇ ರೀತಿಯಾದಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇದೆ. ಈಗೀಗ ರಕ್ಷಿತಾ ಬರ್ತಾ ಚೇಂಜ್ ಆಗ್ತಾ ಇದ್ದಾರೆ. ಆರಂಭದಲ್ಲಿ ನೋಡಿದಂತಹ ರಕ್ಷಿತಾ ಈ ರೀತಿ ಇದ್ರು, ನಾವು ಅವರಿಗೆ ಈ ಕಾರಣಕ್ಕೆ ನಾವು ಸಪೋರ್ಟ್ ಮಾಡ್ತಾ ಬಂದ್ವಿ. ಆದ್ರೆ ಇವಾಗ ಅವ್ರು ಈ ರೀತಿ ಆಡ್ತಾ ಇದ್ದಾರೆ. ಹೌದು, ಅವ್ರು ಹೇಳಿದ್ದು ಸರಿ ಇದೆ, ಕಾವ್ಯ ಹೇಳಿದ್ದು ಸರಿ ಇದೆ, ಸ್ಪಂದನ ಹೇಳಿದ್ದು ಸರಿ ಇದೆ. ಹೌದು, ರಕ್ಷಿತಾ ಒಪಿನಿಯನ್ ಚೇಂಜ್ ಮಾಡ್ತಾರೆ. ಈಗ ಗಿಲ್ಲಿ ಕೂಡ ಅವರ ವಿರುದ್ಧವೇ ಅನೇಕ ಬಾರಿ ಮಾತನಾಡಿದ್ದಾರೆ. ಹಾಗಾಗಿ ರಕ್ಷಿತಾ ಫೇಕ್ ಇರಬಹುದಾ ಏನೋ ಅನ್ನೋ ಭಾವನೆ ಮೂಡುತ್ತೆ. ಹಾಗಾಗಿ ರಕ್ಷಿತಾ ಕೆಲವೊಂದು ಸಂದರ್ಭಗಳಲ್ಲಿ ತಾನು ಮಾಡುವಂತಹ ತಪ್ಪುಗಳನ್ನ ತಿದ್ಕೊಳ್ಬೇಕು. ಜೊತೆಗೆ ತನ್ನ ಮುಂದಿನವರು ಹೇಳುವಂತಹ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಬೇಕು. ಕಿಚ್ಚ ಸುದೀಪ್ ಅವರು ನಿನ್ನೆಯ ಎಪಿಸೋಡ್ನಲ್ಲಿ ಸೂಕ್ಷ್ಮವಾಗಿ ಸಾಕಷ್ಟು ಸಮಾಧಾನದಲ್ಲೇ ರಕ್ಷಿತಾ ಅವರಿಗೆ ಹೇಳಿದ್ದಾರೆ ಯಾವ ರೀತಿ ತಪ್ಪುಗಳಾಗ್ತಾ ಇದೆ ನಿಮ್ಮಿಂದ, ಅದನ್ನ ನೀವು ತಿದ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ಇದರ ಕಡೆಗೆ ರಕ್ಷಿತಾ ಗಮನವನ್ನ ವಹಿಸ್ಬೇಕು. ಹಾಗೇನೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅನ್ನ ಕಮ್ಮಿ ಮಾಡಬೇಕು. ಯಾಕಂದ್ರೆ ಪ್ರತಿ ಬಾರಿ ಅವರೇ ಸರಿ ಇರಲ್ಲ, ಎದುರಿಗೆ ಇರುವವರಿಂದಲೂ ಕೂಡ ಸರಿ ಆಗಿರುತ್ತೆ, ಅವರ ನಡೆ ಕೂಡ ಸರಿಯಾಗಿರಬಹುದು. ಹಾಗಾಗಿ ಎಲ್ಲರ ಒಪಿನಿಯನ್ ಅನ್ನ ತಾಳ್ಮೆಯಿಂದ ಕೇಳಿ ತಾಳ್ಮೆಯಿಂದ ಉತ್ತರಿಸಿದ್ರೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಫಿನಾಲೆಗೆ ತಲುಪ್ತಾರೆ. ಅವರ ವ್ಯಕ್ತಿತ್ವವೇ ಅವರನ್ನ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸಿದೆ. ನಾವು ನೀವು ಎಲ್ಲರೂ ಕೂಡ ಅವರನ್ನ ಇಷ್ಟಪಟ್ಟಿದ್ದೀವಿ. ಅದೇ ರೀತಿ ಅದೇ ವ್ಯಕ್ತಿತ್ವವನ್ನ ಕೊನೆ ತನಕ ಉಳಿಸ್ಕೊಂಡು ಅವರು ಕೂಡ ಈ ಬಾರಿ
ಫಿನಾಲಿಯಲ್ಲಿ ಬರುವಂತಾಗಲಿ ಅನ್ನೋದು ಎಲ್ಲರ ಆಶಯ ಕೂಡ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಈ ರೀತಿ ಬುದ್ಧಿ ಮಾತು ಹೇಳಿದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಇದೆಲ್ಲವನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.